ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಕ್ಲಾಸ್ನಲ್ಲಿ ನಾನು ಇಂಗ್ಲಿಷ್ ವ್ಯಾಕರಣಕ್ಕೆ ಅಥವಾ ಇಂಗ್ಲಿಷ್ ಗ್ರಾಮರ್ಗೆ ಸಂಬಂಧಪಟ್ಟಿರುವಂಥ ನಂಬರ್ಸ್ ಬಗ್ಗೆ ಇವತ್ತಿನ ಕ್ಲಾಸ್ನಲ್ಲಿ ನಾನು ತಿಳಿಸ್ಕೊಡ್ತೀನಿ. ಇದು ಯಾವುದಕ್ಕೆಲ್ಲ ಯೂಸ್ ಆಗುತ್ತಪ್ಪ ಅಂದ್ರೆ 6ರಿಂದ 10ನೇ ತರಗತಿಯಲ್ಲಿ ಓದ್ತಿರುವಂಥ ವಿದ್ಯಾರ್ಥಿಗಳೇ ಇಂಗ್ಲಿಷ್ ಗ್ರಾಮರ್ ಹೇಳ್ಕೊಡ್ತೈತಿ. ಹಾಗೆ 5ನೇ ತರಗತಿಯಲ್ಲಿ ಇರುವಂಥ ವಿದ್ಯಾರ್ಥಿಗಳಿಗೆ ಮೊರಾರ್ಜಿ ಆದರ್ಶ ಆವಾಸ್ ಪರೀಕ್ಷೆ ಗೊತ್ತಿರ್ತಲ್ಲ ಅವ್ರಿಗೆಲ್ಲ ಏನಾಗತ್ತಪ್ಪ ಅಂದ್ರೆ ಈ ಕ್ಲಾಸ್ ಹೆಲ್ಪ್ ಆಗೈತಿ. ಅದಕ್ಕೆ ಸರಿಯಾಗಿ ನೋಡ್ಕೊಳ್ರಿ. ಹಂಗ ನಿಮ್ಗೆ ಏನಾದ್ರೂ ಇದರಲ್ಲಿ ನೋಟ್ಸ್ ಬೇಕಂದ್ರೆ ನೋಟ್ಸ್ ಕೂಡ ಮಾಡ್ಕೋಬಹುದು. ವಿಡಿಯೋ ಪಾಸ್ ಮಾಡಿ ನೋಟ್ಸ್ ಕೂಡ ಮಾಡ್ಕೊರಿ. ಆದ್ರೆ ಫಸ್ಟ್ ನೋಡ್ರಿ, ನಂಬರ್ಸ್ ಅಂತ ನಾವು ಕನ್ನಡದೊಳಗೆ ಏನು ಕಲ್ತೀವಿ, ವಚನಗಳು ಅಂತ ಕರಿತೀವಿ ನಾವು. ಈಗಾಗಲೇ ನೀವು ಕನ್ನಡ ವ್ಯಾಕರಣದಲ್ಲಿ ಕೂಡ ಕಲ್ತಿರ್ತೀರಿ ವಚನಗಳು. ವಚನಗಳು ಎದ್ರ ಬಗ್ಗೆ ಅಂದ್ರೆ ನೀವು ಸಂಖ್ಯೆಗಳನ್ನ ತಿಳಿಸುವಂತ ಪದಗಳು ಇರ್ತಾವೆ. ವಚನ ಅಂದ್ರೆ ಸಂಖ್ಯೆಗಳನ್ನ ತಿಳಿಸುವಂತ ಪದ. ಅದೇ ರೀತಿ ಇಂಗ್ಲಿಷ್ ಕೂಡ ನಾವು ಏನ್ ಮಾಡ್ತೀವಿ, ನಂಬರ್ಸ್ ಅಂತ ನೋಡ್ತೇವೆ. ಆಯ್ತಾ ನೋಡಿ, ಫಸ್ಟ್ ದೇ ಆರ್ 2 ನಂಬರ್ಸ್. ನಾವು ಇಂಗ್ಲಿಷ್ ಒಳಗ 2 ನಂಬರ್ಸ್ ಅನ್ನು ನೋಡ್ತೀವಿ. ಎಷ್ಟು? ದೇ ಆರ್ 2 ನಂಬರ್ಸ್. 2 ನಂಬರ್ಸ್ ಗಳನ್ನ ನೋಡ್ಕೋತೀವಿ. ಅವು ಯಾವ ಅಂದ್ರೆ ಫಸ್ಟ್ ಸಿಂಗ್ಯುಲರ್ ನಂಬರ್. ಫಸ್ಟ್ ಸಿಂಗಲ್. ಸಿಂಗಲ್ ಅಂದ್ರೆ ಒಂದ್ ಅಂತ ಅರ್ಥ. ಈಗಾಗಲೇ ನೀವು ಬಳಸಿರ್ತೀರಿ ಸಿಂಗಲ್ ಅಂತೀರಿ. ಅಂದ್ರೆ ಅಲ್ಲಿ ಏನಪ್ಪಾ ಅಂದ್ರೆ 1 5 ಅಂತ ಅರ್ಥ. ಇಲ್ಲೇ ಒಂದೇ ಇರುವಂತ ವಸ್ತು ಆಗಿರ್ಬೋದು, ವ್ಯಕ್ತಿಗಳಾಗಿರ್ಬೋದು. ಇಲ್ಲಿ ಒಂದ್ ತಂದ್ರದನ್ನ ನಾವು ಇಂಗ್ಲಿಷ್ ಒಳಗ ಸಿಂಗ್ಯುಲರ್ ನಂಬರ್ ಅಂತ ಕರಿತೀವಿ. ನೆಕ್ಸ್ಟ್ ಸೆಕೆಂಡ್ ಪ್ಲೂರಲ್ ನಂಬರ್. ಅಂದ್ರೆ ಒಂದಕ್ಕಿಂತ ಹೆಚ್ಚು, ಅವೆಷ್ಟು ಬೇಕಾದ್ರೂ ಇರ್ಬೋದು. ಅಲ್ಲೇ ಒಂದಕ್ಕಿಂತ ಹೆಚ್ಚಿತ್ತು ಅಂದ್ರೆ ನಾವೇನ್ ಕರಿತೀವಿ, ಪ್ಲೂರಲ್ ನಂಬರ್ ಅಂತ ಕರಿತೀವಿ. ಇವೆರಡು ಏನಪ್ಪಾ ಅಂದ್ರೆ ನಂಬರ್ಸ್ ಅಲ್ಲಿ ಬರುವಂತ 2 ಪ್ರಕಾರಗಳು. ಇದನ್ನ ನಾವು ವಿವರವಾಗಿ ನೋಡ್ಕೊಂತ ತಗೊಂಡ್ರಿ. ಫಸ್ಟ್ ನೋಡ್ರಿ, ಸಿಂಗ್ಯುಲರ್ ನಂಬರ್. ಇದನ್ನ ಕನ್ನಡದೊಳಗ ಏಕವಚನ. ಏಕಂದ್ರೆ ಹಿಂದಿ ಒಳಗೆ ಬಳಸ್ತಾವ. ಏಕಂತ ಹಿಂದಿ ಒಳಗೆ ಬಳಸ್ತೀವಿ. ಏಕಂದ್ರೆ ಏನು, ಒಂದು ಪದ ಅಥವಾ ಒಂದು ವಚನ ಅಂತ ಅರ್ಥ. ಇಲ್ಲೇ ಇಂಗ್ಲಿಷ್ ಒಳಗ ಸಿಂಗಲ್ ಅಥವಾ ಸಿಂಗ್ಯುಲರ್ ನಂಬರ್ ಅಂತ ಕರಿತೀವಿ. ಓಕೆ. ನೌನ್ ವಿಚ್ ಡಿನೋಟ್ಸ್ ಒನ್ ಪರ್ಸನ್ ಆನ್ ಥಿಂಗ್ ಇಸ್ ನೌನ್ ಆಸ್ ಅ ಸಿಂಗ್ಯುಲರ್ ನಂಬರ್. ನೋಡ್ರಿ, ನೌನ್ ಅಂದ್ರೆ ಆಲ್ರೆಡಿ ಬರುತ್ತೆ. ನೌನ್ ಅಂದ್ರೆ ಒಂದು ನಾಮಪದ. ಒಂದು ನಾಮಪದವು ಯಾವ ನಾಮಪದವು ನೋಡ್ರಿ, ವಿಚ್ ಮೀನ್ಸ್ ಯಾವ. ವಿಚ್ ಅಂದ್ರೆ ಯಾವ ನಾಮಪದವು ಒಬ್ಬ ವ್ಯಕ್ತಿ ಒಬ್ಬ ವ್ಯಕ್ತಿ ಮತ್ತು ಒಂದು ವಸ್ತುವಿನ ಬಗ್ಗೆ ಏನು ತಿಳಿಸ್ತಲ್ಲ ಅಥವಾ ಸೂಚಿಸುತ್ತಲ್ಲ, ಆ ಪದಗಳಲ್ಲಿ ನಾವು ಏನು ಕರಿತೀವಿ, ಸಿಂಗ್ಯುಲರ್ ನಂಬರ್ ಅಂತ ಕರಿತೀವಿ. ಇನ್ನೊಂದ್ಸರಿ ಸರಿಯಾಗಿ ಹೇಳ್ತೀನಿ ನೋಡ್ಕೊಳ್ಳಿ. ಯಾವ ನಾಮಪದವು ನೋಡ್ರಿ, ಯಾವ ನಾಮಪದವು ಒಬ್ಬ ವ್ಯಕ್ತಿ, 1 ಪರ್ಸನ್ ಮೀನ್ಸ್ ಒಂದು ವ್ಯಕ್ತಿ ಅಥವಾ ಒಬ್ಬ ವ್ಯಕ್ತಿ, ಒಂದು ಥಿಂಗ್ ಅಂದ್ರೆ ವಸ್ತು, ಒಬ್ಬ ವ್ಯಕ್ತಿ ಮತ್ತು ಒಂದು ವಸ್ತುವಿನ ಬಗ್ಗೆ ಸೂಚಿಸುತ್ತದಲ್ಲ ಅಥವಾ ತಿಳಿಸುತ್ತಲ್ಲ ಅಂತ ಪದಗಳಿಗೆ ನಾವೇನು ಕರಿತೀವಿ, ಸಿಂಗ್ಯುಲರ್ ನಂಬರ್ ಅಂತ ಕರಿತೀವಿ. ಇಲ್ಲೇ ಸಿಂಗ್ಯುಲರ್ ನಂಬರ್ ಅಂದ್ರೆ ಏನಪ್ಪ ಅಂದ್ರೆ ಒಬ್ಬ ವ್ಯಕ್ತಿನಾಗಿರ್ಬೋದು ಅಥವಾ ಒಂದು ವಸ್ತುನಾಗಿರ್ಬೋದು. ಬರೀ ಅಲ್ಲಿ ಏನಿರ್ಬೇಕು, ಒಂದೊಂದಿರ್ಬೇಕು. ಏನಿರ್ಬೇಕು, ಒಂದಿರ್ಬೇಕು. ಹಾಗಿದ್ರೆ ಮಾತ್ರ ನಾವೇನು ಕರಿತೀವಿ, ಸಿಂಗ್ಯುಲರ್ ನಂಬರ್ ಅಂತ ಕರಿತೀವಿ. ಒಂದಕ್ಕಿಂತ ಜಾಸ್ತಿ ಇತ್ತು ನಾವು ಸಿಂಗ್ಯುಲರ್ ಅನ್ನಂಗಿಲ್ಲ. ಅದಕ್ಕೆ ಏನ್ ಕರಿತೀವಿ, ಪ್ಲೂರಲ್ ನಂಬರ್ ಅಂತ ಕರಿತೀವಿ. ನೆನಪಿಟ್ಕೋರಿ, ಒಂದೈತಂದ್ರೆ ಸಿಂಗ್ಯುಲರ್ ನಂಬರ್, ಒಂದಕ್ಕಿಂತ ಹೆಚ್ಚಿಗಿದ್ದು ಅಂದ್ರೆ ಪ್ಲೂರಲ್ ನಂಬರ್. ಓಕೆ. ಮತ್ತೈತಲ್ಲ ಯಾವ ನಾಮಪದವು, ವಿಚ್ ಮೀನ್ಸ್ ಯಾವ ನಾಮಪದವು. ನೌನ್ ಅಂದ್ರೆ ನಾಮಪದವು. 1 ಪರ್ಸನ್ ಒಬ್ಬ ವ್ಯಕ್ತಿ. ಪರ್ಸನ್ ಅಂದ್ರೆ ವ್ಯಕ್ತಿ ಅಥವಾ ಮನುಷ್ಯ. ಪರ್ಸನ್ ಅಂದ್ರೆ ವ್ಯಕ್ತಿ. 1 ಅಂದ್ರೆ ಒಬ್ಬ ವ್ಯಕ್ತಿ ಆಗಿರ್ಬೋದು ಅಥವಾ ಒಂದು ವಸ್ತು. ಥಿಂಗ್ ಅಂದ್ರೆ ವಸ್ತು. ಒಬ್ಬ ವ್ಯಕ್ತಿ ಮತ್ತು ಒಂದು ವಸ್ತುವಿನ ಬಗ್ಗೆ ಸೂಚಿಸುತ್ತದೆಯೋ ಅಂತ ಪದಗಳಿಗೆ ನಾವು ಸಿಂಗ್ಯುಲರ್ ನಂಬರ್ ಅಂತ ಕರಿತೀವಿ. ಇಲ್ಲಿ ಕನ್ನಡ ಸ್ವಲ್ಪ ನೋಡ್ಕೊರಿ. ಒಂದು ನಾಮಪದವು ಒಬ್ಬ ವ್ಯಕ್ತಿ ಅಥವಾ ಒಂದು ವಸ್ತುವಿನ ಬಗ್ಗೆ ಸೂಚಿಸುತ್ತಿದ್ದರೆ ಅದನ್ನು ನಾವು ಏಕವಚನ ಅಂತ ಕರಿತೀವಿ ಅಥವಾ ಸಿಂಗ್ಯುಲರ್ ನಂಬರ್ ಅಂತ ಕರಿತೀವಿ. ನೋಡ್ರಿ, ಯಾವ ನಾಮಪದವು ಅಥವಾ ಒಂದು ನಾಮಪದವು ಒಬ್ಬ ವ್ಯಕ್ತಿನ ಇರ್ಬೋದು ಅಥವಾ ಒಂದು ವಸ್ತುವಿನ ಇರ್ಬೋದು. ಅಲ್ಲಿ ಒಬ್ಬನ ವ್ಯಕ್ತಿ ಇರ್ತಾನೆ ಅಥವಾ ಒಂದೇ ವಸ್ತು ಇರುತ್ತೆ. ವಸ್ತು ಅಂದ್ರೆ ಬೇಕಾಗಿರ್ಬೋದು, ಪೆನ್ ಆಗಿರ್ಬೋದು, ಪುಸ್ತಕ ಆಗಿರ್ಬೋದು, ಮನೆ ಆಗಿರ್ಬೋದು, ಶಾಲೆ ಆಗಿರ್ಬೋದು. ಅರ್ಥತ್ತು? ಮತ್ತು ನೋಡ್ರಿ, ಪರ್ಸನ್ ಅಂದ್ರೆ ವ್ಯಕ್ತಿ. ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಹಿರಿಯರು ಇರ್ಬೋದು ಅಥವಾ ಚಿಕ್ಕವರು ಇರ್ಬೋದು. ಅಲ್ಲೇ ಒಬ್ಬರೇ ಇದ್ರಪ್ಪ ಅಂದ್ರೆ ನಾವು ಏನ್ ಮಾಡ್ತಾ ಅದನ್ನ ಸಿಂಗ್ಯುಲರ್ ಅಂತ ಕರಿತೀವಿ. ಇನ್ನು ಎಕ್ಸಾಂಪಲ್ ನೋಡ್ರಿ, ಎಕ್ಸಾಂಪಲ್ ಟ್ರೀಲೆ ಒಂದೈತಿ, ಒಂದಕ್ಕಿಂತ ಹೆಚ್ಚಿಗಿಲ್ಲ. ಟ್ರೀ ಅಂದ್ರೆ ಮರ ಇಲ್ಲಿ ಎಷ್ಟೈತಿ, ಒಂದೈತಿ. ಅದಕ್ಕೆ ನಾವು ಏನ್ ಕರಿತೀವಿ, ಸಿಂಗ್ಯುಲರ್ ನಂಬರ್ ಅಂತ ಕರಿತೀವಿ. ಬಾಕ್ಸ್, ಡಬ್ಬಿ. ನಾವು ಕನ್ನಡದಾಗ ಏನಂತ ಬಾಕ್ಸಿಗೆ ಡಬ್ಬಿ ಅಂತ ಕರಿತೀವಿ. ಇಲ್ಲಿ ಡಬ್ಬಿ ಏನಪ್ಪ ಅಂದ್ರೆ ಒಂದೈತಿ, ಒಂದಕ್ಕಿಂತ ಹೆಚ್ಚಿಗಿಲ್ಲ. ಒಂದಕ್ಕಿಂತ ಹೆಚ್ಚಿಗಿದ್ದಂದ್ರೆ ಅದನ್ನ ನಾವು ಪ್ಲೂರಲ್ ಅಂತ ಕರಿತಿದ್ವಿ. ನೆಕ್ಸ್ಟ್ ಆಕ್ಸ್, ಎತ್ತು. ಇಲ್ಲಿ ಎಷ್ಟದಾವ, ಒಂದೈತಿ. ಎತ್ತು ಒಂದೈದೆ. ಮ್ಯಾನ್, ಮನುಷ್ಯ. ಮ್ಯಾನ್ ಅಂದ್ರೆ ಮನುಷ್ಯ ಬಾಧನಲ್ಲಿ. ಅದಕ್ಕೆ ನಾವು ಇದಕ್ಕೆ ಏನ್ ಕರಿತೀವಿ, ಸಿಂಗ್ಯುಲರ್ ನಂಬರ್ ಅಂತ ಕರಿತೀವಿ. ಪೆನ್, ಕನ್ನಡದಾಗ ಏನಂತ ನಾವು ಲೇಖನಿ. ಪೆನ್ ಅಂದ್ರೆ ಲೇಖನಿ. ಇಲ್ಲೇ ಒಂದೈತಿ ಪೆನ್. ನೆಕ್ಸ್ಟ್ ಕೌ, ಆಕಳು. ಕೌ ಅಂದ್ರೆ ಆಕಳು. ಇದು ಕೂಡ ಒಂದೈತಿ. ನೆಕ್ಸ್ಟ್ ಬರ್ಡ್, ಪಕ್ಷಿ ಎಷ್ಟು ಒಂದೈತೆ ಅಲ್ಲ, ಒಂದಕ್ಕಿಂತ ಹೆಚ್ಚಿಗಿಲ್ಲ. ನೆಕ್ಸ್ಟ್ ಗರ್ಲ್, ಹುಡುಗಿ ಒಬ್ಳ. ಮೊಬೈಲ್ ಒಂದೈತಿ. ಸೆಕೆಂಡ್ ನೋಡ್ರಿ, ಪ್ಲೂರಲ್ ನಂಬರ್. ಕನ್ನಡದಾಗ ಏನಂತ ನಾವು ಬಹುವಚನ ಅಂದ್ರೆ ಬಹುವಚನ ಕರಿತೀವಿ. ಒಂದಕ್ಕಿಂತ ಹೆಚ್ಚು ಅಂತ ಹೇಳಿ. ಏನು, ಒಂದಕ್ಕಿಂತ ಹೆಚ್ಚು ತಂದ್ರೆ ನಾವು ಪ್ಲೂರಲ್ ಅಥವಾ ಬಹುವಚನ ಕರಿತೀವಿ. ಎ ನೌನ್ ವಿಚ್ ಡಿನೋಟ್ಸ್ ಮೋರ್ ದೆನ್ 1 ಪರ್ಸನ್ ಆರ್ 1 ಥಿಂಗ್ ಇಸ್ ನೌನ್ ಆಸ್ ಪ್ಲೂರಲ್ ನಂಬರ್. ಅಂದ್ರೆ ಇಲ್ಲಿ ಕೂಡ ಸೇಮ್. ವಿಚ್ ನೌನ್ ಅಂದ್ರೆ ಯಾವ ನಾಮಪದವು. ನೋಡ್ರಿ, ಯಾವ ನಾಮಪದವು ಮೋರ್ ದೆನ್ ಒಂದಕ್ಕಿಂತ ಹೆಚ್ಚು. ಮೋರ್ ದೆನ್ ಮೀನ್ಸ್ ಒಂದಕ್ಕಿಂತ ಹೆಚ್ಚು.
ವ್ಯಕ್ತಿಗಳಾಗಿರ್ಬೋದು ಅಥವಾ ವಸ್ತುಗಳಾಗಿರ್ಬೋದು. ಒಂದಲ್ಲ ಒಂದಕ್ಕಿಂತ ಹೆಚ್ಚು, ಮೋರ್ ದನ್ ಮೀನ್ಸ್ ಒಂದಕ್ಕಿಂತ ಹೆಚ್ಚು ವ್ಯಕ್ತಿಗಳು ಅಥವಾ ವಸ್ತುಗಳು ಇದ್ರೆ ಅದನ್ನ ನಾವೆಂತ ಗುರುತಿಸ್ತೇವೆ ಅಥವಾ ಎಂತ ಸೂಚಿಸ್ತೇವಪ್ಪ ಅಂದ್ರೆ ಮೇಲೆ ಪ್ಲೂರಲ್ ನಂಬರ್ ಅಂತ ಸೂಚಿಸ್ತೇವೆ. ಇನ್ನೊಂದ್ಸತಿ ನೋಡ್ರಿ, ಯಾವ ವಿಚ್ ಅಂದ್ರ ಯಾವ ಅಂತ ಹೇಳಿ ಯಾವ ನಾಮಪದವು ಏನು ಒಂದಕ್ಕಿಂತ ಹೆಚ್ಚು ವ್ಯಕ್ತಿಗಳು ಅಥವಾ ವಸ್ತುಗಳು ಇದ್ರ ಸೂಚಿಸ್ತಾ ಇದ್ರ ಅದನ್ನ ನಾವು ಪ್ಲೂರಲ್ ನಂಬರ್ ಅಂತ ಕರಿತೀವಿ. ಇನ್ನು ಕನ್ನಡ ವಾಕ್ಯ ನೋಡೋದಾದ್ರೆ ಯಾವ ನಾಮಪದವು ಒಂದಕ್ಕಿಂತ ಹೆಚ್ಚು ವಸ್ತು ಮತ್ತು ವ್ಯಕ್ತಿಗಳ ಬಗ್ಗೆ ಸೂಚಿಸುತ್ತದೆಯೋ ಅಥವಾ ಸೂಚಿಸುತ್ತಿದ್ದರೆ ಅದನ್ನ ಬಹುವಚನ ಅಂತೇಳಿ ಕರಿತೀವಿ. ನೆನಪಿಟ್ಟುಕೊಳ್ಳಿ, ಒಂದಂತಂದ್ರೆ ಅದನ್ನ ಏಕವಚನ ಅಥವಾ ಸಿಂಗಲ್ ಅಂತ ಕರಿತೀವಿ. ಒಂದಕ್ಕಿಂತ ಹೆಚ್ಚು ಅಂತಂದ್ರೆ ಅದನ್ನ ಪ್ಲೂರಲ್ ನಂಬರ್ ಅಥವಾ ಬಹುವಚನ ಅಂತ ಕರಿತೀವಿ. ಇನ್ನು ಎಕ್ಸಾಂಪಲ್ಸ್, ಟ್ರೀಸ್ ಎಸ್ ಐತಿ, ಪ್ರತಿ ಯಾವ ರೀತಿ ಎಸ್ ಐತಿ, ಅದಕ್ಕೆ ಇಲ್ಲೇ ಒಂದಕ್ಕಿಂತ ಹೆಚ್ಚುಗಳು ಏನಂದ್ರೆ ಮರಗಳು ಇರ್ತಾವ, ಅವು ಒಂದೇ ಎರಡು ಇರ್ಬೋದು ಅಥವಾ ಸಾವಿರ ಇರ್ಬೋದು, ಅದಕ್ಕೆ ನಾವೇಂತೀವಿ ಪ್ಲೂರಲ್ ಅಂತ ಕರಿತೀವಿ. ಸರಿ, 3 ದಿನ ಕರಿಬೇಕು, 4 ದಿನ ಕರಿಬೇಕಾಗಿಲ್ಲ, ಅಲ್ಲೇ ಒಂದಕ್ಕಿಂತ ಹೆಚ್ಚಿಗೆ ಎಷ್ಟು ಬೇಕಾದಷ್ಟು ಇಲ್ಲ, ಎಷ್ಟು ಬೇಕಾದಷ್ಟು ಇದ್ರು ಕೂಡ ನಾವೇನು ಕರಿತೀವಿ ಪ್ಲೂರಲ್ ನಂಬರ್ ಅಂತ ಕರಿತೀವಿ. ನೆಕ್ಸ್ಟ್ ಆಕ್ಸಸ್ ಅಂದ್ರೆ ಎತ್ತುಗಳು, ಒಂದಿತ್ತಂದ್ರೆ ಸಿಂಗ್ಯುಲರ್ ಆಕತಿ, ಒಂದಕ್ಕಿಂತ ಹೆಚ್ಚಿಗೆ ಇತ್ತು ಅಂದ್ರೆ ಅದು ಪ್ಲೂರಲ್ ಆಗುತ್ತೆ. ನೆಕ್ಸ್ಟ್ ಬಾಕ್ಸಸ್ ಅಂದ್ರೆ ಡಬ್ಬಿಗಳು, ಬಾಕ್ಸ್ ಅಂದ್ರೆ ಡಬ್ಬಿಗಳು, ಇಲ್ಲಿ ಡಬ್ಬಿಗಳು ಎಷ್ಟಪ್ಪ ಅಂದ್ರೆ ಒಂದಕ್ಕಿಂತ ಹೆಚ್ಚಿಗೆ ಇದಾವೆ. ನೆಕ್ಸ್ಟ್ ಮೆನ್, ಮೆನ್ ಅಂದ್ರೆ ವ್ಯಕ್ತಿಗಳು, ಮ್ಯಾನ್ ಅಂದ್ರೆ ಒಬ್ಬ ಇರ್ತಾನ, ಮೆನ್ ಅಂದ್ರೆ ಒಬ್ಬರಿಗಿಂತ ಹೆಚ್ಚಿಗೆ. ನೆಕ್ಸ್ಟ್ ಪೆನ್ಸ್, ಇಲ್ಲೇ ಲೇಖನಿಗಳು ಅಂದ್ರೆ ಒಂದಕ್ಕಿಂತ ಹೆಚ್ಚಿಗೆ ಪೆನ್ ಇದಾವೆ. ನೆಕ್ಸ್ಟ್ ಕೌಸ್, ಆಕಳುಗಳು, ಆಕಳ ಅಂದ್ರೆ ಆಕಳುಗಳು ಅಂದ್ರೆ ಒಂದಕ್ಕಿಂತ ಹೆಚ್ಚಿಗೆ ಅಂತ. ಬರ್ಡ್ಸ್, ಪಕ್ಷಿಗಳು, ಬರ್ಡ್ ಅಂದ್ರೆ ಪಕ್ಷಿ, ಬರ್ಡ್ಸ್ ಅಂದ್ರೆ ಪಕ್ಷಿಗಳು. ನೆಕ್ಸ್ಟ್ ಬುಕ್ಸ್, ಬುಕ್ಸ್ ಅಂದ್ರೆ ಪೆನ್ಸಿಲ್, ಒಂದಕ್ಕಿಂತ ಹೆಚ್ಚಿಗೆ ಇದಾವೆ. ನೆಕ್ಸ್ಟ್ ಟೇಬಲ್ಸ್, ಮೇಜು, ಇಲ್ಲಿ ಮೇಜುಗಳ ಸಂಖ್ಯೆ ಒಂದಕ್ಕಿಂತ ಹೆಚ್ಚಿಗೆ ಐತಂತ. ನೆಕ್ಸ್ಟ್ ಮೊಬೈಲ್ಸ್, ಮೊಬೈಲ್ ನಾವೇಂತಂದ್ರೆ ಜಂಗಮವಾಣಿ ಅಂತ ಕರೀತೀವಿ ಕನ್ನಡದಲ್ಲಿ, ಏನಂತೀವಿ ಜಂಗಮವಾಣಿ ಅಂತ ಹೇಳ್ತೀವಿ. ಇಲ್ಲಿ ಮೊಬೈಲ್ಗಳ ಸಂಖ್ಯೆ ಏನಪ್ಪ ಅಂದ್ರೆ ಜಾಸ್ತಿ ಇದೆ. ಓಕೆ, ಇವತ್ತಿನ ಕ್ಲಾಸ್ ಏನ್ ಕಲ್ತೀವಿ ನಾವು ನಂಬರ್ಸ್ ಅಂದ್ರೆ ಏನು, ನಂಬರ್ಸ್ ಅಲ್ಲಿ ಎಷ್ಟು ವಿಚಾರ ಬರ್ತಾವ, ಅವು ಯಾವ ಮತ್ತು ಉದಾಹರಣೆಗಳು ಯಾವ ಅಂತ ಕಲ್ತೀವಿ. ನಾಳೆ ಕ್ಲಾಸ್ನಾಗ ಇದಕ್ಕೆ ಸಂಬಂಧಪಟ್ಟಿರುವಂತ ಇನ್ನೊಂದಿಷ್ಟು ಉದಾಹರಣೆಗಳನ್ನ ನೋಡ್ತಾ ಹೋಗ್ರಿ. ಅಲ್ಲಿವರೆಗೆಲ್ಲ ಹುಡುಗರು ನೋಡಿ ನೀಟಾಗಿ ಓದ್ಕೊರಿ, ಸ್ಟಡಿ ಮಾಡ್ಕೊರಿ. ಆ ವಿಡಿಯೋನ ನೋಡ್ಕೊಂಡು ಅದರಲ್ಲಿರುವಂತಹ ಒಂದು ವಿಷಯವನ್ನ ನೋಡ್ಸ್